ಮದುವೆ ಆದ್ಮೇಲೆ ನೋಡಿದೀರಾ ಈ ಸಲ ಯಾವ್ದಾದ್ರು ಮದುವೆಗೆ ಹೋದ್ರೆ ಸೂಕ್ಷ್ಮವಾಗಿ ನೋಡಿ. ಹುಡುಗಿ ಬೇಜಾರಲ್ಲಿ ಇರ್ತಾಳೆ ಸಪ್ಪಗೆ, ಹುಡುಗ ನಗ್ನಗ್ತಾ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾನೆ. ಹುಡುಗ ನಗ್ನಗ್ತಾ ಇರ್ತಾನೆ, ಹುಡುಗಿ ಒಂಥರ ಅಳ್ತಾ ಇರ್ತಾಳೆ. ಯಾಕೆಂದ್ರೆ ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು ಮಗನೇ. ಹುಡುಗಿ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ಅಳೋದು. ಹುಡುಗನ ಲೈಫಲ್ಲಿ ಲಾಸ್ಟ್ ಟೈಮ್ ನಗೋದದು. ಮತ್ತೆ ನಗಕ್ಕೆ ಅವಕಾಶ ಎಲ್ಲಿರುತ್ತೆ? ಎಂತ ಸಿಲ್ಲಿ ಕ್ವಶನ್ಸ್ ಅಂದ್ರೆ, ಹುಡುಗಿನ ನೋಡಕ್ ಹೋಗಿರ್ತೀವಿ, ಆ ಹುಡುಗಿ ಕೇಳೋದು ಹುಡುಗನ್ನ, ನೀನ್ ನನ್ನೇ ಯಾಕೆ ನೋಡಕ್ ಬಂದ, ಬ್ರೋಕರ್ ತೋಡ್ಕೊಚ್ಚೆ ವಸ್ತುಮ್ರ ನಿಮ್ ಪುಡ್ಕೋನ ಬೈಂಟ್ವೆ ಅಲ್ಲ. ಎಲ್ಲ ಸಿಲ್ಲಿ ಕ್ವಶನ್ಸ್. ನೀವು ನನ್ನೇ ಯಾಕೆ ಇಷ್ಟಪಟ್ರಿ, ಯಾರು ಸಿಗದೆ అదే తానే నిజ. ఎవడో బ్రోకర్ ఫోటోస్ చూపించినట్టప్ప ఇట్లా ఊర్లో ఇట్లా బిడ్డుందంటప్ప, పెండ్లకి ఇస్తారంటప్ప, సంబంధం అంటప్ప ಅಂದ್ರೆ ನೋಡಕ್ ಹೋಗಿರ್ತೀವಿ. ಆ ಹುಡುಗಿ ಕ್ವಶನ್, ನನ್ನೇ ಯಾಕೆ ಇಷ್ಟಪಟ್ರಿ. ಅಮ್ಮಂದ್ರು ಅಷ್ಟೇ, ಕೆಲವರು ತಾಯಂದ್ರು ಇದ್ದೀರಾ, ಅವ್ನು 23-24 ವರ್ಷಕ್ಕೆ ಬಂದು ಅವನ ಪಾಡ್ಗ ಅವ್ನು ಯಾವ್ದೋ ಒಂದು ಕೆಲ್ಸಕ್ಕೆ ಹುಡ್ಕೊಂಡು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿ ದುಡ್ಡು ಎತ್ತಿಟ್ಕೊಂಡಿದ್ರೆ, ನನಗ್ ಸೊಸೆ ಯಾವಾಗ ತರ್ತೀಯ, ಸೊಸೆ ಯಾವಾಗ ತರ್ತೀಯ, ಸೊಸೆ ಯಾವಾಗ ತರ್ತೀಯ. ಅವನ ಪಾಡ್ಗ ಅವನಿದ್ದ ಒಂದ್ 2-3 ವರ್ಷ ಹಿಂಗ ಮನೆಯಲ್ಲಿ ಅಮ್ಮನೇ ಅಜ್ಜಿನ ತಲೆ ಕೆಡಿಸಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಅವ್ನ ಹೆಂಡತಿ ಮಾತು ಕೇಳ್ತಾನೆ. ನೋಡು, ನನ್ ಮಗ ಹೆಂಡತಿ ಮಾತೇ ಕೇಳ್ತಾನೆ. ಬೇರೆಯವ್ರ ಮಾತು ಕೇಳಿದ್ರೆ ಬಿಡ್ತೀರನಮ್ಮ ನೀವು? ಕೇಳಕ್ಕಾಗುತ್ತಾ? ಕೇಳಬೇಕು ಅಂತ ಆಸೆ ಇದ್ರು ಕೇಳಕ್ಕಾಗುತ್ತಾ?